ಪರಮಾತ್ಮ ಎಲ್ಲ ಕಾಲದಲ್ಲಿಯೂ ಎಲ್ಲರಿಗೂ ಒಂದೇ ರೂಪದಲ್ಲಿ ಕಾಣಿಸುವುದಿಲ್ಲ. ಮಕ್ಕಳಿಗೆ ತಾಯಿ ತಂದೆಯ ರೂಪದಲ್ಲಿ, ವಿದ್ಯಾರ್ಥಿಗಳಿಗೆ ಗುರುವಾಗಿ, ಸಂಕಷ್ಟದಲ್ಲಿರುವವರಿಗೆ ಆಪದ್ಬಾಂಧವನಾಗಿ, ರೋಗಿಗಳಿಗೆ ವೈದ್ಯನಾಗಿ, ಹೀಗೆ ನಾನಾ ರೂಪಗಳಲ್ಲಿ ಕಾಣಿಸುತ್ತಾನೆ. ಅಂತಹ ಪವಿತ್ರವಾದ ವೈದ್ಯಕೀಯ ಕ್ಷೇತ್ರದಲ್ಲಿದ್ದು ಸಾವಿರಾರು ರೋಗಿಗಳ ಪಾಲಿಗೆ ಆಪ್ತ ರಕ್ಷಕನಾಗಿ, ಸಮಾಜ ಸೇವೆಯ ಮೂಲಕ ಜನಾನುರಾಗಿಯಾಗಿ, ನಾಡು ನುಡಿ ಸಂಸ್ಕೃತಿಯ ರಕ್ಷಣೆಗಾಗಿ ಮುಂಚೂಣಿ ಹೋರಾಟಗಾರರಾಗಿ ಪ್ರಸಿದ್ಧರಾಗಿರುವ ಓರ್ವ ಸಾಧಕ ಡಾಕ್ಟರ್ ಅಣ್ಣಯ್ಯ ಕುಲಾಲ್. ಕುಂದಾಪುರದ ತೆಕ್ಕಟ್ಟೆಯ ಉಳ್ತೂರು ಗ್ರಾಮದಲ್ಲಿ ಪುಟ್ಟಣ ಕುಲಾಲ್ ಮತ್ತು ಚಂದಮ್ಮ ಕುಲಾಲ್ ದಂಪತಿಯ ಮಗನಾಗಿ ಜನ್ಮಿಸಿದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಬಡತನದ ಬೇಗೆಯ ಮಧ್ಯೆಯೂ ಕಲಿಯಬೇಕೆಂಬ ಅದಮ್ಯ ಆಸಕ್ತಿಯೊಂದಿಗೆ, ಛಲದೊಂದಿಗೆ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದರು. ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮತ್ತಿತರರ ಸಹಕಾರದೊಂದಿಗೆ ಕಲಿಕೆಯನ್ನು ಮುಂದುವರಿಸಿ ಭಂಡಾರ್ಕರ್ಸ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದರು. ದಿವಂಗತ ಮಲ್ಯಾಡಿ ಮುತ್ತಯ್ಯ ಶೆಟ್ಟಿ, ದಿವಂಗತ ಕುರ್ಗಿ ಸುಣ್ಣಾರಿ ಮಹಾಬಲ ಶೆಟ್ಟಿ, ವಂಡಾರು ಪ್ರವೀಣ್ ಹೆಗ್ಡೆ, ದಿವಂಗತ ಕಾಪು ಸಂಜೀವ ಶೆಟ್ಟಿ ಅವರ ಮಕ್ಕಳಾದ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಹಾಗೂ ಡಾಕ್ಟರ್ ರಮಾನಂದ ಶೆಟ್ಟಿ ಸೇರಿದಂತೆ ಹಲವಾರು ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣ ಪ್ರೇಮಿಗಳ ಸಹಕಾರದೊಂದಿಗೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪೂರೈಸಿದರು. ಕೆಎಂಸಿ ಮಂಗಳೂರಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು. ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ ಫಿಸಿಯೋಥೆರಪಿ ಕಾಲೇಜಿನ ವೈದ್ಯಾಧಿಕಾರಿ ಹಾಗೂ ವೈದ್ಯಕೀಯ ಪ್ರಾಧ್ಯಾಪಕರಾಗಿ 25 ವರ್ಷ ತಮ್ಮ ಅನುಭವವನ್ನು ಧಾರೆ ಎರೆದರು. ಹ್ಯೂಮನ್ ಅನಾಟಮಿಯಿಂದ ನ್ಯೂರೋ ಸರ್ಜರಿಯವರೆಗೆ 20ಕ್ಕೂ ಹೆಚ್ಚು ವಿಷಯಗಳಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆ ಎರೆದರು. ಐಎಂಎ ಮಂಗಳೂರು ಘಟಕದ ಅಧ್ಯಕ್ಷರಾಗಿ ಅನುಪಮ ಸೇವೆಗೈದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ಗಮನಾರ್ಹ ಸೇವೆಗೈದರು. ಅಮರ ಕ್ಲಿನಿಕ್ ಮತ್ತು ಕುಲಾಲ್ ಹೆಲ್ತ್ ಸೆಂಟರ್ ಪಾಂಡೇಶ್ವರ ಮತ್ತು ವೀರನಗರದಲ್ಲಿ ನಿರಂತರವಾಗಿ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ತಮ್ಮ ತಂದೆ ಪುಟ್ಟಣ ಕುಲಾಲ್ ಪ್ರತಿಷ್ಠಾನದ ಮೂಲಕ ಕೂಲಿ ಕಾರ್ಮಿಕರು, ಕ್ಯಾನ್ಸರ್ ರೋಗಿಗಳ ಪಾಲಿಗೆ ವಿಶೇಷವಾದಂತಹ ಸೇವೆಯನ್ನು ನೀಡಿದ್ದಾರೆ. ಕನ್ನಡ ಕಟ್ಟೆಯ ಮೂಲಕ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ವಿಶೇಷ ಆಸ್ಥೆ ವಹಿಸಿ ಹಲವಾರು ಹೋರಾಟಗಳನ್ನು ನಡೆಸಿರುವ ಶ್ರೀಯುತರು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ದೆಹಲಿಯ ಜಂತರ್ ಮಂಥರ್ನ ವರೆಗೂ ಹೋರಾಟವನ್ನು ಹಮ್ಮಿಕೊಂಡವರು. ನೇತ್ರಾವತಿ ನದಿ ತಿರುವು ಯೋಜನೆ, ಬೈಕಾಡಿ ಕೆರೆ ಉಳಿಸಿ ಆಂದೋಲನದಲ್ಲೂ ಸಕ್ರಿಯರಾಗಿದ್ದ ಡಾಕ್ಟರ್ ಕುಲಾಲ್ ಓರ್ವ ಉತ್ತಮ ಬರಹಗಾರರೂ ಹೌದು. ಮಣ್ಣಿನಿಂದ ಮನ್ನಣೆಯತ್ತ ಆತ್ಮಕಥನ, ಮದ್ದಲ್ಲ ಕಷಾಯ, ಸಿರಿಂಜ್ ಹಿಡಿಯುವ ಕೈ ಪೆನ್ನು ಹಿಡಿದಾಗ, ಹೀಗೆ ಹಲವಾರು ಕೃತಿಗಳು ಅವರ ಸಾಹಿತ್ಯಾಸಕ್ತಿಗೆ ಸಾಕ್ಷಿಯಾಗಿವೆ. ಡಾಕ್ಟರ್ ದೇವರಾಜ ಅರಸ್ ರಾಜ್ಯ ಪ್ರಶಸ್ತಿ, ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ, ಸಾಧಕ ರತ್ನ, ಹೀಗೆ ಪ್ರಶಸ್ತಿಯ ಸರಮಾಲೆಯೇ ಅವರ ಕೊರಳಿಗೇರಿದೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇನ್ನಷ್ಟು ಸಾಧನೆಗಳ ಮೂಲಕ ನಾಡಿಗೆ ಕೀರ್ತಿ ತರಲಿ, ಪರಮಾತ್ಮನ ಪೂರ್ಣಾನುಗ್ರಹ ಅವರನ್ನು ಸದಾ ಸಂರಕ್ಷಿಸಲಿ ಎಂಬುದೇ ನಮ್ಮ ಆಶಯ.